ಸಾಮಾನ್ಯ ಜ್ಞಾನ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಂದರೆ FTA, STA, ಪೊಲೀಸ್ ನೇಮಕಾತಿ, ಶಿಕ್ಷಕರ ನೇಮಕಾತಿ, ಇತರ KPSC ಗ್ರೂಪ್ ಸಿ ಹುದ್ದೆಗಳಿಗೆ ಅತಿ ಉಪಯುಕ್ತಕರವಾಗಿರುತ್ತೆ. ಆಲ್ ದ ಬೆಸ್ಟ್. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಈ ಪೈಕಿ ಯಾವ ಹೇಳಿಕೆಗಳು ಸರಿ? 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ಧರ್ಮದ ಅತ್ಯಗತ್ಯ ಭಾಗವೆಂದು ಆ ಧರ್ಮ ಪರಿಗಣಿಸುವುದು, ಅದನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸುವುದು. ಎರಡನೇದು, ಒಬ್ಬ ವ್ಯಕ್ತಿ ಇನ್ನೊಂದು ಧರ್ಮವನ್ನು ಅಳವಡಿಸಿಕೊಳ್ಳಲು ಸ್ವತಂತ್ರ ಎಂಬಂತಹ ಈ ಎರಡು ಹೇಳಿಕೆಗಳು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಕುರಿತಂತೆ ಸರಿಯಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಭಾಗ 3ರಲ್ಲಿ ವಿಧಿ 25ರಿಂದ ವಿಧಿ 28ರವರೆಗೆ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ವಿವರಿಸಲಾಗಿದೆ. ಶಾಸಕಾಂಗ ವಿಧಾನಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಎ. 2 ಸದನಗಳಲ್ಲಿ ಹಣಕಾಸು ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಷ್ಟ್ರಪತಿಗಳು ಪಾರ್ಲಿಮೆಂಟಿನ ಜಂಟಿ ಸಭೆ ಕರೆಯಬಹುದು. ಬಿ. 2 ಸದನಗಳ ನಡುವೆ ಸಾಮಾನ್ಯ ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಷ್ಟ್ರಪತಿಗಳು ಲೋಕಸಭೆಯ 2 ಸದನಗಳ ಜಂಟಿ ಸಭೆ ಕರೆಯುವರು. ಬಿ ಮಾತ್ರ ಸರಿ. ಅಂದರೆ 2 ಸದನಗಳ ನಡುವೆ ಸಾಮಾನ್ಯ ಮಸೂದೆಗೆ ಸ್ಥಗಿತತೆ ಉಂಟಾದಾಗ ರಾಷ್ಟ್ರಪತಿಗಳು ಲೋಕಸಭೆಯ 2 ಸದನಗಳ ಜಂಟಿ ಸಭೆ ಕರೆಯುವರು. ಇದು ಶಾಸಕಾಂಗ ವಿಧಾನಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಯಾವ ಅನುಚ್ಛೇದವು ಹಸು ಮತ್ತು ಕರುಗಳ ಮತ್ತು ಇತರೆ ಕರಾವಿನ ಭಾರ ಎಳೆಯುವ ದನಕರುಗಳನ್ನು ಕಡಿಯುವುದನ್ನು ನಿಷೇಧಿಸುತ್ತದೆ? ಅನುಚ್ಛೇದ 48. ಸಂವಿಧಾನದ ಭಾಗ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಒಳಗೊಂಡಿದ್ದು 48ನೇ ವಿಧಿಯು ಕೃಷಿ ಮತ್ತು ಪಶುಸಂಗೋಪನೆ ಸಂಘಟನೆಯ ಬಗ್ಗೆ ವಿವರಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಪರಿವರ್ತಕವು ಇದಕ್ಕೆ ಬಳಕೆಯಾಗುವ ಸಾಧನ. AC ವೋಲ್ಟೇಜ್ನ ಹೆಚ್ಚಳ ಅಥವಾ ತಗ್ಗಿಸುವಿಕೆಗೆ ಪರಿವರ್ತಕವನ್ನು ಬಳಸುವರು. 4 ಈಸ್ ದಿ ರೈಟ್ ಆನ್ಸರ್. ದ್ಯುತಿತಂತುಗಳು ಇಲ್ಲಿ ಉಪಯುಕ್ತ. ಎ. ಅತಿ ದೂರ ಸಂವಹನದಲ್ಲಿ. ಬಿ. ಜೆಟ್ ಇಂಜಿನ್ಗಳ ಆಂತರಿಕ ತಾಪವನ್ನು ಅಳೆಯುವ ಸಂವೇದಕಗಳಲ್ಲಿ. ಸಿ. ಎಂಡೋಸ್ಕೋಪಿಗಳಲ್ಲಿ. ಎ, ಬಿ ಮತ್ತು ಸಿ 3 ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಮೈಕ್ರೋಫೋನ್ನಲ್ಲಿ ಆಗುವ ಶಕ್ತಿ ಪರಿವರ್ತನೆಯು ಉಂಟಾಗುವುದು ಶಬ್ದದಿಂದ, ಯಾಂತ್ರಿಕದಿಂದ ವಿದ್ಯುತ್. ಅಂದರೆ ಶಬ್ದ ಶಕ್ತಿಯಿಂದ ಯಾಂತ್ರಿಕ, ಯಾಂತ್ರಿಕದಿಂದ ವಿದ್ಯುತ್. ಮೈಕ್ರೋಫೋನ್ನಲ್ಲಿ ಈ ರೀತಿಯಾಗುತ್ತೆ. ಮೈಕ್ರೋಫೋನ್ ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಲು ಬಳಸುವರು. ಮೆಗಾಫೋನನ್ನು ಶಬ್ದವನ್ನು ಅತಿ ದೂರಕ್ಕೆ ಒಯ್ಯಲು ಬಳಸಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಕ್ರಿಸ್ತಶಕ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಪ್ರಾರಂಭವಾದಾಗ ಭಾರತದ ವೈಸರಾಯ್ ಆಗಿದ್ದವರು ಯಾರು? ಲಿನ್ಲಿತ್ಗೋ. ಲಾರ್ಡ್ ಲಿನ್ಲಿತ್ಗೋ 1936ರಿಂದ 1943ರವರೆಗೆ ಭಾರತದ ವೈಸರಾಯ್ ಆಗಿದ್ದನು. ಇವನ ಕಾಲದಲ್ಲಿ ಭಾರತ ಬಿಟ್ಟು ತೊಲಗಿ 1942ರಲ್ಲಿ ಚಳುವಳಿ ಆರಂಭವಾಯಿತು. 1942ರಲ್ಲಿ ಕ್ರಿಪ್ಸ್ ಆಯೋಗ ವಿಫಲವಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಬರೀ ಕಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಸೂರ್ಯನನ್ನು ಹೊರತುಪಡಿಸಿದರೆ ಆಲ್ಫಾ ಸೆಂಟಾರಿ. ಸೂರ್ಯನಿಗೆ ಸಮೀಪದ ನಕ್ಷತ್ರ ಪ್ರಾಕ್ಸಿಮಾ ಸೆಂಟಾರಿ. ಸೂರ್ಯನಿಗೆ 2ನೇ ಸಮೀಪದ ನಕ್ಷತ್ರ ಆಲ್ಫಾ ಸೆಂಟಾರಿ. 2 ಈಸ್ ದಿ ರೈಟ್ ಆನ್ಸರ್. ಲೂಯಿಸ್ ಪರಿಕಲ್ಪನೆ ಅನುಸಾರ ಕ್ಷಾರ ಎಂದರೆ ಎಲೆಕ್ಟ್ರಾನ್ ಅನ್ನು ಕೊಡುವುದು. ಲೂಯಿಸ್ ಪರಿಕಲ್ಪನೆ ಪ್ರಕಾರ ಕ್ಷಾರ ಎಂದರೆ ಎಲೆಕ್ಟ್ರಾನ್ ಕೊಡುವುದು. ಸೊ ಎಲೆಕ್ಟ್ರಾನ್ಗಳು ಬೀಜದ ಸುತ್ತ ವಿವಿಧ ಕಕ್ಷೆಯಲ್ಲಿ ಸುತ್ತುತ್ತಿರುತ್ತವೆ. ಇವುಗಳು ಋಣ ವಿದ್ಯುದಾವೇಶವನ್ನು ಹೊಂದಿವೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಲಾಫಿಂಗ್ ಗ್ಯಾಸ್? ನೈಟ್ರಸ್ ಆಕ್ಸೈಡ್. ನೈಟ್ರಸ್ ಆಕ್ಸೈಡ್ ಅನ್ನು ಸಾಮಾನ್ಯವಾಗಿ ನಗಿಸುವ ಅನಿಲ ಎನ್ನುವರು. ಇದರ ಸೂತ್ರ N2O. 3 ಈಸ್ ದಿ ರೈಟ್ ಆನ್ಸರ್. ಡೆಕ್ಟ್ರೋಸ್ ಎಂಬುದು ಒಂದು ಡ್ಯಾಶ್ ಆಗಿದೆ. ಗ್ಲೂಕೋಸ್. ಡೆಕ್ಟ್ರೋಸ್ ಒಂದು ಗ್ಲೂಕೋಸ್ನ ವಿಧ. ಗ್ಲೂಕೋಸ್ ಅತ್ಯಂತ ಸುಲಭವಾಗಿ ಶಕ್ತಿ ಕೊಡುವಂತಹ ಒಂದು ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ನ ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್. ಇದರ ಅಣುಸೂತ್ರ C6H12O6. 4 ಈಸ್ ದಿ ರೈಟ್ ಆನ್ಸರ್. ಡ್ಯಾಶ್ ರಾಜ್ಯದಲ್ಲಿ ತಾರಾಪುರ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ.
ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ತಾರಾಪುರ್ ನ್ಯೂಕ್ಲಿಯರ್ ಶಕ್ತಿ ಸ್ಥಾವರವನ್ನು ಸ್ಥಾಪಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ? ಗಾಳಿಯಿಂದ ಆಗುವಂತಹ ಪರಾಗಸ್ಪರ್ಶಕ್ಕೆ ಅನಿಮೋಫಿಲಿ ಎನ್ನುವರು. ಪರಾಗಸ್ಪರ್ಶ ಅಂತಂದರೆ ಸಸ್ಯದಲ್ಲಿನ ಹೂವಿನಲ್ಲಿರುವಂತಹ ಪರಾಗರೇಣು ಶಲಾಕಾಗ್ರದ ಮೇಲೆ ಬೀಳುವುದಕ್ಕೆ ಪರಾಗಸ್ಪರ್ಶ ಎನ್ನುವರು. ಪರಾಗಸ್ಪರ್ಶದಲ್ಲಿ 2 ವಿಧ, ಒಂದು ಸ್ವಕೀಯ ಮತ್ತೊಂದು ಪರಕೀಯ. ಈ ನೀರು, ಗಾಳಿ, ಕೀಟ, ಪಕ್ಷಿಗಳಿಂದ ಆಗುವುದನ್ನು ಪರಕೀಯ ಪರಾಗಸ್ಪರ್ಶ ಅಂತೇಳಿ ಕರಿತೀವಿ. ನೀರಿನಿಂದ ಆದರೆ ಅದನ್ನು ಹೈಡ್ರೋಫಿಲಿ, ಕ್ರಿಮಿಕೀಟಗಳಿಂದ ಆದ ಪರಾಗಸ್ಪರ್ಶವನ್ನು ಎಂಟಿಮೋಫಿಲಿ, ಪ್ರಾಣಿಗಳಿಂದ ಆದ ಪರಾಗಸ್ಪರ್ಶವನ್ನು ಜೂಫಿಲಿ ಎನ್ನುವರು. ಸೊ 4 ಈಸ್ ದಿ ರೈಟ್ ಆನ್ಸರ್. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಗೆ ಅಗತ್ಯವಿರುವ ಅಂಶಗಳು ಯಾವುವು? ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಬೆಳಕು ಇವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯವಿರುವಂತಹ ಅಂಶಗಳು. ಇವುಗಳನ್ನು ಸಸ್ಯ ಅದು ಉಪಯೋಗಿಸಿಕೊಂಡು ಪತ್ರಹರಿತಿನಲ್ಲಿರುವಂತಹ ಎಲೆಯಲ್ಲಿರುವಂತಹ ಪತ್ರಹರಿತು ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತವೆ. ಅಂದರೆ C6H12O6+O2. 1 ಈಸ್ ದಿ ರೈಟ್ ಆನ್ಸರ್. ಇರುವೆಗಳು ಡ್ಯಾಶ್ ಮೂಲಕ ಸಂವಹನ ನಡೆಸುತ್ತವೆ? ಫೆರೋಮೋನ್. ಇರುವೆಗಳು ಪ್ರಾಣಿಗಳು ಅರೆ ರಾಸಾಯನಿಕಗಳಾದ ಫೆರೋಮೋನ್ಗಳ ಮೂಲಕ ಒಂದೇ ಜಾತಿಯ ಜೀವಿಗಳೊಂದಿಗೆ ತಮ್ಮ ಸಂವಹನವನ್ನು ನಡೆಸುತ್ತವೆ. 3 ಈಸ್ ದಿ ರೈಟ್ ಆನ್ಸರ್. ಗ್ರೇಟ್ ಬ್ಯಾರಿಯರ್ ರೀಫ್ ಡ್ಯಾಶ್ ಬಳಿ ಇದೆ? ಆಸ್ಟ್ರೇಲಿಯಾ. ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಬಳಿ ಇದೆ. 1 ಈಸ್ ದಿ ರೈಟ್ ಆನ್ಸರ್. ಪ್ರಬಲವಾದ ರಕ್ತಹೀನತೆಯು ಇದರ ಕಡಿಮೆಯಿಂದಾಗಿ ಆಗುತ್ತದೆ? ವಿಟಮಿನ್ ಬಿ12 ನ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ? ಮೂಳೆ ಮತ್ತು ಹಲ್ಲು. ಫ್ಲೋರೋಸಿಸ್ ಒಂದು ಬಗೆಯ ಕಾಯಿಲೆಯಾಗಿದ್ದು ಮೂಳೆ ಮತ್ತು ಹಲ್ಲುಗಳಿಗೆ ಬರುವ ಕಾಯಿಲೆಯಾಗಿದೆ. ಸಾಮಾನ್ಯವಾಗಿ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾದಾಗ ಬರುವಂತಹ ಕಾಯಿಲೆಯೇ ಫ್ಲೋರೋಸಿಸ್. ಹಲ್ಲು ಮತ್ತು ಮೂಳೆಗಳ ದುರ್ಬಲತೆ ಉಂಟಾಗುತ್ತೆ. 1 ಈಸ್ ದಿ ರೈಟ್ ಆನ್ಸರ್. ಕುತುಬ್ ಮಿನಾರ್ ಬಳಿ ಇರುವ ಪ್ರಸಿದ್ಧವಾದ ಉಕ್ಕಿನ ಸ್ತಂಭ ಯಾರಿಗೆ ಸೇರಿದ್ದು? ಗುಪ್ತರು. ಕುತುಬ್ ಮಿನಾರ್ ಬಳಿ ಇರುವಂತಹ ಸ್ತಂಭ ಗುಪ್ತರ ಕಾಲಕ್ಕೆ ಸಂಬಂಧಿಸಿದ್ದು. ದೆಹಲಿಯ ಕುತುಬ್ ಮಿನಾರ್ ಬಳಿ ಇರುವ ಮೌರಾಲಿ ಕಬ್ಬಿಣ ಸ್ತಂಭವು 7 ಮೀಟರ್ ಎತ್ತರ, 6 ಟನ್ ತೂಕವಿದ್ದು ಇದನ್ನು ವಿಷ್ಣು ದೇವರ ಗೌರವಾರ್ಥ ಮತ್ತು 2ನೇ ಚಂದ್ರಗುಪ್ತನ ನೆನಪಿನಲ್ಲಿ ನಿರ್ಮಿಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಶ್ರೀರಂಗಪಟ್ಟಣದಲ್ಲಿ ನಡೆದ 4ನೇ ಮೈಸೂರು ಯುದ್ಧದಲ್ಲಿ ಸೋತು ಹತರಾದವರು ಯಾರು? ಟಿಪ್ಪು ಸುಲ್ತಾನ್. 4ನೇ ಆಂಗ್ಲ ಮೈಸೂರು ಕದನವು 1799 ಮೇ 4ರಂದು ಶ್ರೀರಂಗಪಟ್ಟಣದಲ್ಲಿ ನಡೆಯಿತು. ಇದರಲ್ಲಿ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಲಾರ್ಡ್ ವೆಲ್ಲೆಸ್ಲಿಯಿಂದ ಸೋತು ಮರಣ ಹೊಂದಿದನು. 1 ಈಸ್ ದಿ ರೈಟ್ ಆನ್ಸರ್. 1911ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಡ್ಯಾಶ್ ಇಲ್ಲಿ ಪ್ರಾರಂಭಿಸಲಾಯಿತು? ಬೆಂಗಳೂರು. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು 1909ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಇದನ್ನು 4ನೇ ಕೃಷ್ಣರಾಜ ಒಡೆಯರ್ ಮತ್ತು ಜೆಮ್ಶೆಡ್ಜಿ ಟಾಟಾ ಅವರ ಪ್ರೋತ್ಸಾಹದಿಂದ ಸ್ಥಾಪಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿದ ವರ್ಷ? ಕ್ರಿಸ್ತಶಕ 982. ಕ್ರಿಸ್ತಶಕ 982ರಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿಸಿದ್ದು. ಸೊ ಕದಂಬರ ಅರಸ 4ನೇ ರಾಚಮಲ್ಲನ ಮಂತ್ರಿಯಾಗಿದ್ದ ಚಾಮುಂಡರಾಯನು ಶ್ರವಣಬೆಳಗೊಳದಲ್ಲಿ 58 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನು ಕಟ್ಟಿಸಿದನು. 1 ಈಸ್ ದಿ ರೈಟ್ ಆನ್ಸರ್. ಕವಿರಾಜ ಮಾರ್ಗ ಯಾರ ಕಾಲಕ್ಕೆ ಸೇರಿದ್ದೆಂದು ಹೇಳಲಾಗುತ್ತದೆ? 1ನೇ ಅಮೋಘ ವರ್ಷ. ರಾಷ್ಟ್ರಕೂಟರ ಅರಸನಾದ 1ನೇ ಅಮೋಘ ವರ್ಷನು ಕವಿರಾಜ ಮಾರ್ಗ ಮತ್ತು ಪ್ರಶ್ನೋತ್ತರ ರತ್ನಮಾಲಾ ಕೃತಿಗಳನ್ನು ರಚಿಸಿದನು. ಅರೇಬಿಯಾದ ವರ್ತಕ ಸುಲೈಮಾನ್ ಕ್ರಿಸ್ತಶಕ 815ರಲ್ಲಿ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು. 3 ಈಸ್ ದಿ ರೈಟ್ ಆನ್ಸರ್. ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿ ಸಲ್ಲಿಸಬೇಕಾಗಿತ್ತು? ಹಿಂದುಳಿದ ವರ್ಗದವರಿಗೆ ಮೀಸಲಾತಿ.
ಜಸ್ಟಿಸ್ ಮಿಲ್ಲರ್ ಸಮಿತಿಯು ಮೈಸೂರಿನ 4ನೇ ಕೃಷ್ಣರಾಜ ಒಡೆಯರವರು ಹಿಂದುಳಿದ ವರ್ಗದವರ ಏಳಿಗೆಗಾಗಿ 1917ರಲ್ಲಿ ಜಸ್ಟಿಸ್ ಮಿಲ್ಲರ್ ಸಮಿತಿಯನ್ನ ನೇಮಿಸಿದರು. ಆ ಸಂದರ್ಭದಲ್ಲಿ ಮೈಸೂರಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯರವರು ಆಗಿದ್ದರು. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ? ಸಾರನಾಥ್ ಸಿಂಹದ ಶಿರೋಭಾಗ. ರಾಷ್ಟ್ರ ಚಿಹ್ನೆ ಅಶೋಕನ ಸಾರನಾಥದಲ್ಲಿರುವ ಸಿಂಹ ಬೋದಿಗೆಯಿಂದ ತೆಗೆದುಕೊಳ್ಳಲಾಗಿದ್ದು ಇದನ್ನು 1950 ಜನವರಿ 26ರಂದು ಅಂಗೀಕರಿಸಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಎರಡನೇ ದುಂಡು ಮೇಜಿನ ಪರಿಷತ್ನಲ್ಲಿ ಭಾರತದ ಕಾರ್ಮಿಕರನ್ನ ಪ್ರತಿನಿಧಿಸಿದಂತಹ ನಾಯಕ ವಿ. ವಿ. ಗಿರಿ. ಎರಡನೇ ದುಂಡು ಮೇಜಿನ ಸಮ್ಮೇಳನವು 1931ರಲ್ಲಿ ಲಂಡನ್ನಲ್ಲಿ ನಡೆದಿತ್ತು. ವಿ. ವಿ. ಗಿರಿಯವರು ಭಾರತದ ಕಾರ್ಮಿಕರನ್ನ ಪ್ರತಿನಿಧಿಸಿದಂತಹ ನಾಯಕರು. ಈ ಸಮ್ಮೇಳನದಲ್ಲಿ ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ ಗಾಂಧೀಜಿ ಭಾಗವಹಿಸಿದ್ದರು. 2 ಈಸ್ ದಿ ರೈಟ್ ಆನ್ಸರ್. ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವ ಪಟ್ಟಣಗಳ ಜೋಡಿ ಯಾವುದು? ಕುಮಟಾ ಮತ್ತು ಹೊನ್ನಾವರ. ಶರಾವತಿ ನದಿಯು ಅಂಬುತೀರ್ಥದಲ್ಲಿ ಹುಟ್ಟಿ ಹೊನ್ನಾವರ ಸಮೀಪ ಅರಬ್ಬಿ ಸಮುದ್ರ ಸೇರುತ್ತದೆ. ಅಘನಾಶಿನಿ ನದಿಯು ಸಿರ್ಸಿಯ ಬಳಿ ಹುಟ್ಟಿ ಕುಮಟಾದ ಮುಖಾಂತರ ಹರಿದು ತದಡಿ ಎಂಬಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಪ್ರಖ್ಯಾತ ಕೋಪಕಬಾನ್ ಬೀಚ್ ಎಲ್ಲಿದೆ? ರಿಯೋ ಡಿ ಜನೈರೋ. ಕೋಪಕಬಾನ್ ಬೀಚ್ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ದಕ್ಷಿಣ ವಲಯದಲ್ಲಿ ನಿರ್ಮಿತವಾಗಿದೆ. ಇದು ವಿಶ್ವವಿಖ್ಯಾತಿ ಪಡೆದ ತಾಣ. 4 ಈಸ್ ದಿ ರೈಟ್ ಆನ್ಸರ್. ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯಲು ಕಾರಣ? ಹೆಚ್ಚಿದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು. ಹಾಗಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ವಸ್ತು ಬೇಗನೆ ಬೇಯುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಡಿ ಇದರಲ್ಲಿ ಲಭ್ಯವಿದೆ. ಸೂರ್ಯನ ಬೆಳಕು. ಸೂರ್ಯನ ಬೆಳಕಿನಲ್ಲಿ ಮನುಷ್ಯನಿಗೆ ಅಗತ್ಯವಿರುವ ವಿಟಮಿನ್ ಡಿ ಇದೆ. ಹಾಗಾಗಿ ಸೂರ್ಯನ ಬೆಳಕನ್ನ ವಿಟಮಿನ್ ಡಿ ಯನ್ನು ಸೂರ್ಯನ ಬೆಳಕಿನ ಜೀವಸತ್ವ ಎನ್ನುವರು. ಸೊ 3 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.